ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಮ್ಯಾಂಗೋ ಚೀಸ್ ಕೇಕ್ ಹೆಂಗೆ ಮಾಡೋದು ಅಂತ ನೋಡೋಣಂತ. ನಾನಿಲ್ಲಿ ಬೇಸ್ ಲೇಯರ್ ಮಾಡ್ಕೊಳ್ಳಿಕ್ಕೆ ಮಾರಿ ಬಿಸ್ಕೆಟ್ನ ಪೌಡರ್ ಮಾಡ್ಕೊಳ್ಳಿಕತ್ತೀನಿ. ಅರೌಂಡ್ 8 ಮಾರಿ ಬಿಸ್ಕೆಟ್ ನಾನು ತೊಗೊಂಡಿನಿ. ನೀವು ಡೈಜೆಸ್ಟಿವ್ ತೊಗೋಬೋದು ಅಥವಾ ಪಾರ್ಲೆ ಬಿಸ್ಕೆಟು ತೊಗೋಬೋದು. ಇದನ್ನು ಫೈನ್ ಪೌಡರ್ ಮಾಡ್ಕೋಬೇಕು. ನೋಡ್ರಿ, ನಾನು ಫೈನ್ ಪೌಡರ್ ಮಾಡ್ಕೊಂಡೀನಿ ಈ ಥರ. ಆಮೇಲೆ ಒಂದು 80 ಗ್ರಾಮ್ಸ್ ಬಟರ್ನ ನಾನಿಲ್ಲಿ ಕರಗಿಸ್ಕೊಳ್ಳಿಕತ್ತೀನಿ. ಯೂಶ್ವಲಿ ಚೀಸ್ ಕೇಕ್ನಾಗ 3 ಲೇಯರ್ಸ್ ಇರ್ತಾವೆ. ಸೊ ಬೇಸ್ ಲೇಯರ್ ಯಾವುದಾದ್ರೂ ಪೌಡರ್ನ ಲೈಕ್ ಡೈಜೆಸ್ಟಿವ್ ಅಥವಾ ಇದು ಮಾರಿ ಬಿಸ್ಕೆಟು ಇದನ್ನು ಬಟರ್ ಜೊತೆಗೆ ಮಿಕ್ಸ್ ಮಾಡಿ ಬೇಸ್ ಲೇಯರ್ ಮಾಡಬೇಕು. ಸೊ ಈ ಥರ ನೋಡ್ತಿರ್ಬೋದು ನೀವು ಹೆಂಗೆ ಮಿಕ್ಸ್ ಮಾಡ್ಕೊಳಿಕತ್ತೀನಿ ಅಂತ. ಇನ್ನೊಂದು ಪಾಯಿಂಟ್ ಅಂತಂದ್ರೆ, ನಾನು ಈಗೇನು ಚೀಸ್ ಕೇಕ್ ಮಾಡ್ಲಿಕತ್ತೀನಲ್ಲ, ಇದು ನೋ ಬೇಕ್ ಚೀಸ್ ಕೇಕ್, ಅಂದ್ರೆ ಬೇಕ್ ಮಾಡದೆ ಮಾಡುವಂಥ ಚೀಸ್ ಕೇಕು. ನೋಡ್ರಿಲ್ಲೇ ನಾನು ಒಂದು ಗ್ಲಾಸ್ ಕಂಟೈನರ್ ತೊಗೊಂಡಿನಿ. ಯಾವ್ದು ಅವೈಲೇಬಲ್ ಇತ್ತೋ ನಾನು ಅದನ್ನು ತೊಗೊಂಡಿನಿ. ಸೊ ಯೂಶ್ವಲಿ ಅಗಲನ್ನು ತೊಗೊಂಡಿದ್ರೆ ಇನ್ನೂ ಚಲೋ ಬರ್ತಿತ್ತು ಅಂತ ನಂದು ಅಭಿಪ್ರಾಯ. ಸೊ ನಾನಿಲ್ಲಿ ಬೇಸ್ ಲೇಯರಿಗೆ ಹಾಕ್ಕೊಳಿಕತ್ತೀನಿ. ಇದನ್ನು ಟ್ಯಾಪ್ ಮಾಡಿ ನೀವು ಕರೆಕ್ಟಾಗಿ ಹಾಕ್ಕೊಂಡು ಒಂದು 5 to 10 ಮಿನಿಟ್ಸ್ ಫ್ರಿಜ್ನಾಗ ಇಟ್ಕೋಬೇಕು. ಫ್ರೀಝರ್ ಅಲ್ಲ, ಫ್ರಿಜ್ನಾಗ. ಸೊ ಸೆಕೆಂಡ್ ಲೇಯರ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲೇ 100 ಗ್ರಾಮ್ಸ್ ಪನ್ನೀರ್ ತೊಗೊಂಡಿನಿ. ಆಮೇಲೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡಿನಿ. ಆಮೇಲೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಬೇಕು ಅಂತಂದ್ರೆ, ಇದು ಕ್ರೀಮ್ ಯೂಸ್ ಮಾಡ್ಬೋದು ನೀವು. ಇನ್ಸ್ಟೆಡ್ ಆಫ್ ಮೊಸರು ಕ್ರೀಮು ಯೂಸ್ ಮಾಡ್ಬೋದು. ನಾನು ಇಲ್ಲಿದು ಬ್ರೌನ್ ಶುಗರ್ ಹಾಕ್ಕೊಳಿಕತ್ತೀನಿ. ಬಟ್ ನೀವು ಕ್ರೀಮ್ ಯೂಸ್ ಮಾಡಿದ್ರೆ ಅದು ಏನು ಹೆಲ್ದಿ ಅಂತ ಆಗಂಗಿಲ್ಲ. ಸೊ ಅದಕ್ಕೆ ನಾನಿಲ್ಲಿ ಪನ್ನೀರ್ ಮತ್ತು ಮೊಸರು, ಕ್ರೀಮ್ ಬದಲಿ ಮೊಸರು, ಬ್ರೌನ್ ಶುಗರ್ ಹಾಕ್ಕೊಳಿಕತ್ತೀನಿ. ನೀವು ಸಕ್ಕರೆನೂ ಯೂಸ್ ಮಾಡ್ಬೋದು. ಆಮೇಲೆ ಇದು ಮ್ಯಾಂಗೋ ಚೀಸ್ ಕೇಕ್ ಆಗಿರೋದ್ರಿಂದ ನಾನಿಲ್ಲೇ ಮ್ಯಾಂಗೋ ಪೀಸಸ್ ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡಿಕೊಂಡೆ. ಈ ಥರ ಗಟ್ಟಿಯಾಗಿ ಒಂಥರ ಕ್ರೀಮಿಶ್ ಟೈಪ್ ಬರ್ತದೆ. ಇದನ್ನು ನಾನು ಸೆಕೆಂಡ್ ಲೇಯರ್ ಅಂತ ಹಾಕ್ಕೊಳಿಕತ್ತೀನಿ. ಸೊ ಇದು ಹೆಲ್ದಿಯರ್ ವರ್ಷನ್ ಆಫ್ ಮ್ಯಾಂಗೋ ಚೀಸ್ ಕೇಕ್. ನಾನು ನೋಡ್ತಿರ್ಬೋದು, ಇದೊಂದು ಎಕ್ಸ್ಟ್ರಾ ಸ್ಟೆಪ್ ಇಲ್ಲೇ. ನಾನು ಪೀಸ್ ಮಾಡಿರೋಂಥ ಮ್ಯಾಂಗೋನ ಅದು ಸೆಕೆಂಡ್ ಲೇಯರ್ ಕ್ರೀಮ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಅರೌಂಡ್ 2 hours ನಾನು ಫ್ರಿಜ್ನಾಗ ಇಡ್ಲಿಕತ್ತೀನಿ ಈಗ. ಸೊ ನೆಕ್ಸ್ಟ್ ಇನ್ನೊಂದು ಲೇಯರ್ ಅದ. ಸೊ 3 ಲೇಯರ್ಸ್ ಬರ್ತಾವೆ. ಸೊ ಇದು ಸೆಕೆಂಡ್ ಲೇಯರ್ನ ನಾನು 2 hours ಇಡ್ಲಿಕತ್ತೀನಿ ಫ್ರಿಜ್ನಾಗ. ಸೊ ಆಫ್ಟರ್ 2 hours ಈಗ ಥರ್ಡ್ ಲೇಯರ್ನ ನಾನು ಜಸ್ಟ್ ಇದು ಮ್ಯಾಂಗೋ ಪಲ್ಪ್ ಅನ್ಬೋದು ಅಥವಾ ಮ್ಯಾಂಗೋ ಪ್ಯೂರಿ ಅನ್ಬೋದು ನೀವು. ಬಟ್ ನಾನು ಇದನ್ನು ಮಿಕ್ಸರಿಗೇನು ಹಾಕ್ಕೊಂಡಿಲ್ಲ. ನಾನು ತೊಗೊಂಡಿರೋ ಮ್ಯಾಂಗೋ ಸ್ವೀಟೇ ಇತ್ತು. ಸೊ ನಾನು ಸಕ್ಕರೆನೂ ಆ್ಯಡ್ ಮಾಡಿಲ್ಲ ಅಥವಾ ಜಾಗರಿ ಪೌಡ್ರು ಆ್ಯಡ್ ಮಾಡಿಲ್ಲ. ಸೊ ನೀವು ಬೇಕಾದರೆ ಸಕ್ಕರೆ ಮತ್ತು ಜಾಗರಿ ಪೌಡ್ರ್ ಆ್ಯಡ್ ಮಾಡ್ಕೋಬೋದು ಇಫ್ ನೀವು ತೊಗೊಂಡಿರೋ ಮ್ಯಾಂಗೋ ಏನಾದರೂ ಸಪ್ಪಿದ್ರೆ. ಬಟ್ ಇದು ಸ್ವೀಟ್ ಇತ್ತು. ಸೊ ನಾನು ಜಸ್ಟ್ ಅದನ್ನು ಸ್ಮ್ಯಾಶ್ ಥರ ಮಾಡಿ ಸ್ಪೂನ್ಲೇನ ಸೊ ಥರ್ಡ್ ಲೇಯರ್ ಹಾಕ್ಕೊಳಿಕತ್ತೀನಿ. ಸೊ ಥರ್ಡ್ ಲೇಯರ್ ಹಾಕೊಂಡ್ಮೇಲೆ ಅದನ್ನು ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿ ಅರೌಂಡ್ 3 to 4 hours ನೀವು ಫ್ರಿಜ್ನಾಗ ಇಡಬೇಕು. ಫ್ರೀಝರಲ್ಲ, ಫ್ರಿಜ್ನಾಗ ಇಡಬೇಕು. ನಾನಿವಾಗ ನೋಡ್ತಿರ್ಬೋದು ನೀವು, ನಾನಿವಾಗ ಅರೌಂಡ್ 4 hours ಆದಮೇಲೆ ತೆಗ್ದೀನಿ ಇದನ್ನು. ಇವಾಗ ಟೇಸ್ಟ್ ಮಾಡಿದ್ವಿ. ಭಾಳ ಅಂದ್ರೆ ಭಾಳ ಚಲೋ ಆಗಿತ್ತು. ಇಷ್ಟು ಚಲೋ ಆಗ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಫಸ್ಟ್ ಟೈಮ್ ಮ್ಯಾಂಗೋ ಚೀಸ್ ಕೇಕ್ ಟ್ರೈ ಮಾಡ್ತಿರೋದು. ನಾರ್ಮಲ್ ಚಾಕ್ಲೇಟಿದ್ದು ನಾನು ಟ್ರೈ ಮಾಡಿದ್ದೆ, ಲೈಕ್ ಫಸ್ಟ್ ಲೇಯರ್ ಚಾಕ್ಲೇಟಿದ್ದು ಟ್ರೈ ಮಾಡಿದ್ದೆ. ಬಟ್ ಮ್ಯಾಂಗೋ ಚೀಸ್ ಕೇಕು ಚಲೋ ಬಂತು ರಿಸಲ್ಟು. ಸೊ ನೀವು ಇದನ್ನು ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನೋಡ್ರಿ, ಅಲ್ಲೇ ನೋಡಿದ್ರನ್ನ ಎಷ್ಟು ಎಮ್ಮಿ ಅನ್ನಿಸ್ಲಿಕ್ಕತ್ತದ, ತಿನ್ಬೇಕು ಅನ್ನಿಸ್ಲಿಕ್ಕತ್ತದ. ಸೊ ಥ್ಯಾಂಕ್ಸ್ ಫಾರ್